ಕೊಟ್ಟಿರ್ತಕ್ಕಂಥ ಮಹಾನ್ ದೊಡ್ಡ ವ್ಯಕ್ತಿ ಬಸವಣ್ಣನವರು. ಅದು ವಿಶ್ವದಲ್ಲೇ ಅವರ ವಿಚಾರ ಕನ್ನಡದಕ್ಕೆ ಉಳಿತು, ಬೇರೆ ಕಡೆ ಅದು ಹೋಗಲಿಲ್ಲ ಅಂತಕ್ಕಂಥದ್ದು ಒಂದು ವಿಚಾರದಿಂದ ಮಾತು. ಇನ್ನು ಮೂರನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 20ನೇ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು, ಈ ಸಮಾಜದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು, ಈ ಸಮಾಜದಲ್ಲಿ ನಡೀತಕ್ಕಂಥ ಮೌಢ್ಯತೆ, ಮೂಢನಂಬಿಕೆ ಮತ್ತು ಧರ್ಮ ಮತ್ತು ದೇವರ ಹೆಸರು ನಡೀತಕ್ಕಂಥ ಅಂಧಶ್ರದ್ಧೆಯನ್ನು ಮತ್ತು ಅದನ್ನು ದೌರ್ಜನ್ಯವನ್ನು ಮತ್ತು ಅದರಿಂದ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ಸಾಕಷ್ಟು ಪ್ರಯಾಸಪಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಗೆ ಅವರಿಗೆ ಸಂವಿಧಾನ ಬರಲಿಕ್ಕೆ ಅವಕಾಶ ಸಿಕ್ಕಾಗ ಸಂವಿಧಾನ ಮುಖಾಂತರ ನಾವೆಲ್ಲರೂ ಕೂಡ ಸಮಾನರು, ಸಾರ್ವತ್ರಿಕವಾಗಿ ಯಾರೂ ಮೇಲೂ ಅಲ್ಲ ಕೀಳು ಅಲ್ಲ, ಎಲ್ಲರೂ ಕೂಡ ಮನುಷ್ಯ ಕೂಡ ಅಂತಕ್ಕಂಥದ್ದು ಶ್ರೇಷ್ಠ ಅಂತಕ್ಕಂಥ ಸಾರಿರ್ತಕ್ಕಂಥ ಮತ್ತು ಸಾರ್ವತ್ರಿಕವಾಗಿ ಜೀವನ ಯಾವ ರೀತಿಯಾಗಿ ಇರಬೇಕು, ಆಡಳಿತ ಯಾವ ರೀತಿಯಾಗಿರಬೇಕು ಅಂತ ಹೇಳಿಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ಬರೆದುಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವರ ಕಾಲಮಾನ ಬೇರೆ ಬೇರೆ ಆದರೂ ಕೂಡ ಈ ಮೂರೂ ಜನ ಒಂದೇ ಒಂದು ವಿಚಾರಕ್ಕೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತು ಧರ್ಮ ಮತ್ತು ದೇವರು ಈ ಕಡೆಯವರು ಹೆಚ್ಚು ಲಕ್ಷ್ಯ ಕೊಡಲಿಲ್ಲ. ಅವರು ಮನುಷ್ಯತ್ವ ಬಯಸಿರ್ತಕ್ಕಂಥ ಒಂದು ಮನುಷ್ಯರನ್ನು ಸಮಾನವಾಗಿ ಕಾಣ್ತಕ್ಕಂಥ ಧ್ಯೇಯ ಉಳ್ಳವರಾಗಿರ್ತಾರೆ ಮೂರು ಜನ. ಒಂದು ಸಮಾಜದಲ್ಲಿ ಮನುಷ್ಯರನ್ನಾಗಿ ಕಾಣ್ತಕ್ಕಂಥ ಮನುಷ್ಯತ್ವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮೂರೂ ಮಹನೀಯರು ಬುದ್ಧ, ಬಸವ, ಅಂಬೇಡ್ಕರ್ ಅವರು ಮಾಡಿದರು. ಹೀಗಾಗಿ ನಮ್ಮ ಆಳಂದ ತಾಲೂಕಿನ ನರೋಣ ಗ್ರಾಮದಲ್ಲಿ ಕಳೆದ 30 ವರ್ಷಗಳ ಕಾಲ ನನ್ನ ನೇಟಿವ್ ಪ್ಲೇಸ್ ಅದು ಬುದ್ಧ, ಬಸವ, ಅಂಬೇಡ್ಕರ್ ಅವರು ಆ ಊರಿನ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ. ಊರಿನ ಎಲ್ಲ ಜನರು ಸೇರಿಕೊಂಡು ನಾವು ಊರ ಮಧ್ಯದಲ್ಲಿ ಹನುಮಂತವರ ಒಂದು ಸಾರ್ವಜನಿಕ ಸಂತೆ ಮೈದಾನದಲ್ಲಿ ನಾವೆಲ್ಲನೂ ಕೂಡ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡು ಬಂದಿದ್ದೀವಿ. ನಾವು ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬುದ್ಧ, ಬಸವಣ್ಣನವರು ಏನು ಕೊಟ್ಟಿದ್ರು ಅವರೆಲ್ಲರೂ ಕೂಡ ಇವತ್ತು ನಾವು ಸಾರ್ಥಕ ಆಗಿದೆ. ಎಲ್ಲರೂ ನಮ್ಮ ನರೋಣದಲ್ಲಿ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕಡೆಯೂ ಕೂಡ ಇರ್ತಕ್ಕಂಥ ಸಾರ್ವತ್ರಿಕವಾಗಿ ಗೌರವ ಕೊಡ್ತಕ್ಕಂಥ, ಪ್ರತಿಯೊಬ್ಬರಿಗೂ ಕೂಡ ವಿಶ್ವಾಸ ಮೂಡಿಸ್ತಕ್ಕಂಥ ಮತ್ತು ಜಾತ್ಯತೀತ ಮನೋಭಾವನೆ ಹೊಂದಿರತಕ್ಕಂಥ ಎಲ್ಲ ವಿಚಾರಗಳನ್ನು ಇವತ್ತು ನಾವು ಅಲ್ಲಿ ಒಂದು ಸಾಧಿಸ್ತಕ್ಕಂಥ ಮತ್ತು ಸಾಧನೆ ನಡೀತಕ್ಕಂಥ ಕೆಲಸ ಈ ಬುದ್ಧ, ಬಸವ, ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ದೀವಿ. ಮತ್ತು ಇಡೀ ಕರ್ನಾಟಕದಲ್ಲಿ 1986ರಲ್ಲಿ ಆಳಂದದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅಂತೇಳಿ ಒಂದು ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥವ್ರು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಈಗ BR ಪಾಟೀಲ್ ಅವರು ಮತ್ತು ನಾನು ಅಧ್ಯಕ್ಷ ಆಗಿ ಇಡೀ ಕರ್ನಾಟಕದಲ್ಲಿ ಬಸವಣ್ಣನವರೊಂದಿಗೂ ಕೂಡ ಒಂದು ಸಮಾನತೆ ಸಾರಿರ್ತಕ್ಕಂಥ ಮಹಾ ದೊಡ್ಡ ವ್ಯಕ್ತಿ. ಬಸವ ಜಯಂತಿ ಅಂದರೆ ದನಗಳಿಗೆ ಅಷ್ಟೇ ಸಿಬಿಟ್ ತಿನ್ನಿಸೋದ್ರ ಮುಖಾಂತರ ಬಸವ ಜಯಂತಿ ಆಚರಿಸ್ತಕ್ಕಂಥ ಬಸವಣ್ಣ ಅಲ್ಲ ಅಂಥೇಳಿ ನಾವು ಸಾರಿರ್ತಕ್ಕಂಥದ್ದು ಕೂಡ ಒಂದು ಹೆಮ್ಮೆಯಿಂದ ಕೂಡ ಇವತ್ತು ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ನಮ್ಮ ನಾಗರಿಕ ಸಮಾಜದಲ್ಲಿ ಅನೇಕ ಸುಧಾರಣೆಗಳು ಮಾಡಿರುವುದರಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥವರಲ್ಲಿ ಪ್ರಮುಖವಾಗಿರ್ತಿರ್ತಕ್ಕಂಥವರು ಬುದ್ಧ, ಬಸವ, ಡಾಕ್ಟರ್ ಅಂಬೇಡ್ಕರ್ ಅವರು. ನಮ್ಮ ನಾಗರಿಕ ಸಮಾಜದಲ್ಲಿ ತಾರತಮ್ಯದಿಂದ ಕೂಡಿರ್ತಕ್ಕಂಥ ಸಮಾಜದಲ್ಲಿ ಹೆಣ್ಣು ಗಂಡು ಅಂತಕ್ಕಂಥ ಭೇದ ಇದ್ದಿರ್ತಕ್ಕಂಥ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಮತ್ತು ಬಡತನ ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಸಮಾಜ ಮತ್ತು ಅಪಮಾನ ಮತ್ತು ಬಡತನಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ, ವಿಶೇಷವಾಗಿ ಇಂಥ ನಮ್ಮ ವಿಶ್ವದಲ್ಲೇ ನಮ್ಮ ಭಾರತ ದೇಶದಲ್ಲಿ ಈ ಎಲ್ಲ ಘಟನೆಗಳ ಲಕ್ಷಣಗಳನ್ನು ನಾವು ನೋಡ್ತೀವಿ. ಇಂಥ ಒಂದು ಸಮಾಜವನ್ನು ಸುಧಾರಣೆಗೆ, ಒಂದು ಸಾಮಾಜಿಕ ಪರಿವರ್ತನೆಗೆ 2500 ವರ್ಷಗಳ ಹಿಂದೆ ಬುದ್ಧ ತನ್ನ ಆಶಯವನ್ನು ಲಿಮಿಟನ್ನು ಇಟ್ಕೊಳ್ಳೋದ್ರ ಮುಖಾಂತರ ಆತ ಸುಖಮಯ ಜೀವನ ನಡೆಸ್ಬೋದು. ಆಮೇಲೆ ಈ ನೆಲದ ಮೇಲೆ ದ್ವೇಷ, ಅಸೂಯೆ, ಅನ್ಯಾಯ, ಮೋಸ
ಕ್ರೌರ್ಯ, ಹಿಂಸೆ, ರಕ್ತಪಾತ ಇತ್ಯಾದಿಗಳು ಇರೋದಿಲ್ಲ ಅಂತಕ್ಕಂಥದ್ದು ಬುದ್ಧ ಅತ್ಯಂತ ಹ್ಯೂಮನಸ್ ಆಗಿ ಒಂದು ಸಮಾಜಕ್ಕೆ ಬೋಧನೆ ಮಾಡಿ ಅವರು ಒಂದು ಹೊಸ ಒಂದು ವೈಚಾರಿಕ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಮಹಾಪುರುಷರು. ನಂತರ 800 ವರ್ಷಗಳ ಹಿಂದೆ ಅಂದರೆ 893 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ಒಂದು ಬಸವನ ಬಾಗೇವಾಡಿ ವಿಜಯದಲ್ಲಿ ಜನಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಬಸವಣ್ಣನವರು. ಬಸವಣ್ಣನವರು ಕೂಡ ದೊಡ್ಡ ಸಂಪ್ರದಾಯಗಳನ್ನು ಕಿತ್ತೊಗೆದು 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ಉಂಟು ಮಾಡಲಿಕ್ಕೆ ಅವರು ರೆಡಿಯನ್ನು ಆಗ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಇಡೀ ಒಂದು ಮನುಕುಲಕ್ಕೆ ಒಂದು ಹೊಸ ಆಯಾಮವನ್ನು ಕೊಡ್ತಕ್ಕಂಥ ಒಂದು ನಿಜವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ತರೋದಕ್ಕೋಸ್ಕರವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯನ್ನು ಅವರು ಅಸಮಾನತೆಯಿಂದ ಕೂಡಿರಬಾರ್ದು, ಎಲ್ಲರಿಗೂ ಕೂಡ ಸಮಾನತೆ ಇರಬೇಕು, ಎಲ್ಲರಿಗೂ ಕೂಡ ಆರ್ಥಿಕ ಸದೃಢತೆ ಇರಬೇಕು, ಎಲ್ಲರಿಗೂ ಕೂಡ ಧಾರ್ಮಿಕ ನಂಬಿಕೆಗಳಲ್ಲಿ ಅವರಿಗೆ ಪ್ರಮುಖ ಪಾತ್ರ ಅಂತ ಇರಬೇಕು ಅಂತಕ್ಕಂಥದ್ದು ಬಸವಣ್ಣನವರು ಮಾಡಿರ್ತಕ್ಕಂಥ ಒಂದು ಕಾಯಕವೇ ಒಂದು ಕೈಲಾಸ ಅಂತ ಹೇಳೋದ್ರ ಮುಖಾಂತರ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಕೆಲಸಕ್ಕೆ ಮತ್ತು ಆರ್ಥಿಕ ಸದೃಢತೆಗೆ. ಬಿಜ್ಜಳನ ರಾಜ್ಯದಲ್ಲೇ ಒಬ್ಬ ಆರ್ಥಿಕ ಮಂತ್ರಿಯಾಗಿದ್ದುಕೊಂಡು ಆರ್ಥಿಕ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಬಸವಣ್ಣನವರು. ಮತ್ತು ಆಗಿನ